ಈಗ ಮೊನ್ನೆ ಎಲ್ಲರೂ ಹೇಳ್ತಾರೆ ಹರಳಿಂಡಿ ಹಾಕಿದರೆ ಭಾರಿ ರಿಸಲ್ಟ್ ಅಂತ ಹೇಳಿ. ಹರಳಿಂಡಿ ಹಾಕಿದರೆ ಅದನ್ನು ಮುಚ್ಚಬೇಕು, ಮುಚ್ಚಿದರೆ ಅಲ್ಲಿ ಜೀವಾಣುಗಳು ಬೇಕು. ಮೈಕ್ರೋಬ್ಸ್ ಇದ್ದಾಗ ಮಾತ್ರ ಹರಳಿಂಡಿದು 15-20 ದಿವಸ ಆ ಮೈಕ್ರೋಬ್ಸ್ ಅದು ಜೀವಾಣುಗಳು ಅದನ್ನು ವಿಭಜಿಸಿ ಅದಕ್ಕೆ ಬೇಕಾದ ಆಹಾರ ತಯಾರಿಸಿಕೊಂಡು ಅದನ್ನು ವಿಭಜನೆ ಮಾಡಿಕೊಂಡು ಅದು ಸುಲಭ ರೂಪದಲ್ಲಿ ಬರುವ ಹಾಗೆ ಮಾಡಿದರೆ ಮಾತ್ರ ನಾವು ಕೊಟ್ಟ ಹರಳಿಂಡಿ ಸಿಗ್ತದೆ. ಹರಳಿಂಡಿ ಕೊಟ್ಟಾಗ 15 ದಿವಸ ಯಾವುದೇ ಫಂಗಸ್ಸು ಅಲ್ಲಿ ಬ್ಯಾಕ್ಟೀರಿಯಾ ಅಲ್ಲಿ ಉಳ್ಕೊಳ್ಳೋದಿಲ್ಲ. ಯಾಕೆಂತ ಕೇಳಿದರೆ ರೆಸಿನ್ ಮತ್ತು ರೆಸಿನಿನ್ ಎರಡು ವಿಷಯ ಇತ್ತು. ಮೊನ್ನೆ ಜಮ್ಮು ಕಾಶ್ಮೀರದ ಭಯೋತ್ಪಾದಕರಲ್ಲಿ ಅದರಲ್ಲಿ ಬಂದಿತ್ತಲ್ಲ ರೆಸಿನ್ ಅಂತೇಳಿ, ರೆಸಿನನ್ನು ಅವರು ಇದು ಮಾಡ್ತಾ ಇದ್ದಾರೆ ಚುಚ್ಚಿ ಮಾಡಲಿಕ್ಕೆ. ಅಂದರೆ ಈ ಮೆಡಿಕಲ್ ಟೆರರಿಸಮ್ ಅಂತೇಳಿ ಒಂದು ನ್ಯೂಸ್ ಪೇಪರ್ ಓದಿದರೆ ಅಥವಾ ಟಿ ವಿಯಲ್ಲಿ ನೋಡಿದರೆ ನಿಮ್ಗೆ ನೆನಪಿತ್ತು. ಆ ರೆಸಿನಿನ್ ಎಂಥ ಘೋರ ವಿಷ 1-1.5% ನಮ್ಮ ಹರಳೆಣ್ಣೆಯಲ್ಲಿದೆ, ಹರಳಿನಲ್ಲಿದೆ. ಭಾರತದ ಹರಳಿಂಡಿ ತುಂಬ ಕಡಿಮೆ ಅಂತ ಹೇಳ್ತಾರೆ, 0.5% ಅಂತೇಳಿ, ಆದರೆ ಅದು ಗೊತ್ತಿಲ್ಲ. ಆದರೆ ಯಾವತ್ತು ರೆಸಿನ್ ಮತ್ತು ರೆಸಿನಿನ್ ಇದ್ದಾಗ ಅದು ಈ ಮೈಕ್ರೋಬ್ಸಿಗೂ ಸಹ ಒಂದು 15 ದಿವಸಕ್ಕೆ ಅದು ಆ್ಯಕ್ಟಿವ್ ಆಗಿ ಇರುವುದಿಲ್ಲ. ಅದು ವಿಭಜನೆ ಆಗೋದು ತುಂಬ ಕಡಿಮೆ, ಡೆವಲಪ್ ಆಗೋದು ತುಂಬ ಕಡಿಮೆ, ತೀರಾ ವಿರಳ. ಹಾಗೆ ಅಂತೇಳಿ ಹರಳಿಂಡಿ ಹಾಕದೇ ಇರಬೇಡಿ, ಖಂಡಿತವಾಗಿ ಒಳ್ಳೆಯ ಗೊಬ್ಬರ ಅದು. ಅದನ್ನು ಕಂಪೋಸ್ಟ್ ಮಾಡಿ ಹಾಕಿ. ಕಂಪೋಸ್ಟ್ ಮಾಡಿದರೆ 2 ತಿಂಗಳು 3 ತಿಂಗಳು ಅಥವಾ ಈಗ ಒಂದು 15 ದಿವಸ ಕಂಪೋಸ್ಟ್ ಮಾಡಿದರೂ ಒಳ್ಳೆಯದಿರ್ತದೆ. ಬೇವಿನ ಹಿಂಡಿಯಲ್ಲಿ ಬರ್ತದೆ. ನಾನು ಮೊನ್ನೆ ಹಾಕಿದೆ, ತಪ್ಪಿ ಬಸಳೆಗೆ 2ನೇ ಬಾರಿ, ಒಂದು ವಾರದಲ್ಲಿ 2ನೇ ಬಾರಿ ಬೇವಿನ ಹಿಂಡಿ ಹಾಕಿದೆ. ಇಡೀ ನನಗೊಂದು ಅಭ್ಯಾಸ ಇತ್ತು, ಈ ಬಸಳೆಯಲ್ಲಿ ಎಲ್ಲ ಕಡೆಯಲ್ಲಿ ದಂಡು ಕೆಂಪಾಗೋದು, ಅಲ್ಲಿ ಹೊಟ್ಟೆ ಆಗೋದು, ಅದಕ್ಕೊಂದು ಹುಳ ಬರುವಂಥದ್ದು. ನಮ್ಮ ಮನೋರೋಪಾಧ್ಯಾಯರು ಅದು ಎಲ್ಲರೂ ಸಹ ನಾವೊಂದು ಬೇವಿನ ಎಣ್ಣೆಯನ್ನು ಹಾಕುವಂಥದ್ದು, ಅವರು ಸಹ ಅವರ ಫಲಪ್ರದ ಗೊಬ್ಬರವನ್ನು ನಾನು ಹಾಕ್ತಾಯಿದ್ದೆ. ಅದರಲ್ಲಿ ಆ ದಿವಸ ಮಾತ್ರ ಏನಾಗ್ಬಿಟ್ಟಿದೆ, ಒಂದು ಹಾಕು ಅಂತೇಳಿ ಬೇವಿನ ಹಿಂಡಿ ಹಾಕಿದೆ. 2ನೇ ದಿವಸ ಹಸಿರು ಬಂದಾಗ ಬೇವಿನ ಎಣ್ಣೆಯನ್ನು ನಾನು ಹಿಂಡಿಯನ್ನು ನೋಡಿದೆ, ಅತ್ಯಂತವಾಗಿ ಕೆಟ್ಟದಾಗಿ ಉಪ್ಪು. ವಾರಣಾಸಿ ಕೃಷ್ಣಮೂರ್ತಿಯವರು ನನಗೆ 3 ವರ್ಷದ ಹಿಂದೆ ಅದನ್ನು ಎಚ್ಚರಿಸಿದ್ರು. ಸಾಧ್ಯ ಆದರೆ ನಿಮಗೆ ಧೈರ್ಯ ಇದ್ದರೆ, ನಾನು ಫಸ್ಟಿಗೆ ನಮ್ಮ ಕೆಲಸವನಿಗೆ ಕೊಟ್ಟೆ, ನೋಡುವ ಇದನ್ನು ಅಂತೇಳಿ. ನಾನು ತಿಂತೇನಪ್ಪ, ಬಾಯಿಯಲ್ಲಿ ನುಂಗಬೇಡ ಅಂತೇಳಿ. ಉಪ್ಪು ಧನ್ಯವಾದ, ಇದು ಫುಲ್ ಉಪ್ಪು ಅಲ್ರಿ ಅಂತ ಹೇಳ್ತಾನೆ. ನಿನ್ನ ಬೇವಿನ ಎಣ್ಣೆ ಅಲ್ಲಿ ಹಾಗಿದೆಯಾ ಮಾರೆ ಅಂತ ಕೇಳಿದೆ. ಇಲ್ಲರಿ, ಇದು ಪೂರ್ತಿ ಉಪ್ಪು ಅಂತೇಳಿ ವಾರಣಾಸಿ ಮೂರ್ತಿಯವರು ಹೇಳಿದರು, ಯಾವುದೇ ಕಾರಣಕ್ಕೆ ತೋಟಗಾರಿಕಾ ಇಲಾಖೆಯ ಬೇವಿನ ಹಿಂಡಿ ತಗೊಳ್ಬೇಡ ಮಾರೆ ಅಂತೇಳಿ. ಮೂರ್ತಿ ಅಣ್ಣ 5 ವರ್ಷ ಅಲ್ಲ, ಅದಕ್ಕಿಂತ ಹಿಂದಿನ ಇರ್ಬೋದು ಅದು. ಯಾಕೆ ಅಂತ ಕೇಳಿದೆ. ಹೈಯೆಸ್ಟ್ ಉಪ್ಪು ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೆ, ನನ್ನ ಪೆಪ್ಪರ್ ನರ್ಸರಿ ಇಡೀ ಹಾಳಾಯಿತು ಅಂತ ಹೇಳಿದ್ರು. ಅಂಥ ಸಮಸ್ಯೆಗಳಿದೆ. ಯಾಕೆಂತ ಕೇಳಿದರೆ ಈಗಿನ ಈ ಕಲಬೆರಕೆಗಳ ಯುಗದಲ್ಲಿ ಉಂಟಲ್ಲ, ಸಿಕ್ಕಾಪಟ್ಟೆ ಸಮಸ್ಯೆ. ಹಾಗೆ ಅಂತೇಳಿ ನಿಮಗೆ ಒಳ್ಳೆ ಸಿಕ್ಕಿದರೆ ಖಂಡಿತ ಆಗ್ಬೋದು. ನಾನು ಬೇವಿನ ಹಿಂಡಿಯನ್ನು ಹೇಳ್ತೇನೆ. ಹರಳಿಂಡಿ ನನಗೆ ಮೊದಲಿನವರು ಈ ಹರಳಿಂಡಿಯನ್ನು ಪರಿಚಯ ಮಾಡಿದ್ದು 90ರ ದಶಕದಲ್ಲಿ. ನನ್ನ ಉತ್ಸಾಹದಲ್ಲಿ ಹರಳಿಂಡಿ ಇತ್ತು. ಆ ಟೈಮಲ್ಲೆಲ್ಲ ತಗೊಂಡು ಬಂದದ್ದು. ನಮಗೆ ನಿರಂತರವಾಗಿ ಮೈಸೂರು ಮತ್ತು ಇಲ್ಲಿಂದ ಅರಸೀಕೆರೆಯಿಂದ ಸಪ್ಲೈ ಮಾಡುವವರಿದ್ದರು. ಎಂತ ಆಗ್ತದೆ ಅಂತ ಕೇಳಿದರೆ, ಈಗ ಪೌಡರ್ಡ್ ಅಂದರೆ ಆಯಿಲ್ಡ್ ಕೇಕ್ ಅಲ್ಲ, ಪೌಡ್ರ್ ಬರ್ತದೆ, ಗುಜರಾತಿಂದ ಬರುವುದು. ಈ ಹರಳಿಂಡಿ ಅಥವಾ ಹರಳೆಣ್ಣೆ, ಬೇವಿನ ಎಣ್ಣೆ ಅಥವಾ ಬೇರೆ ಹೊಂಗೆ ಎಲ್ಲ ಹೋಗುವಂಥದ್ದು ಅದು ಇಂಡಸ್ಟ್ರಿಯಲ್ ಆಯಿಲ್. ಹಾಗಾಗಿ ಅದಕ್ಕೆ ದೊಡ್ಡ ಮಾನದಂಡ ಇಂತ ಇಲ್ಲ. ಅದು ಯಾವುದೇ ನಮ್ಮ ಸೇವನೆಗೆ ಹೋಗುವುದಿಲ್ಲ, ಯಾವುದೇ ಇದಕ್ಕೆ ಹೋಗಲ್ಲ. ಹರಳೆಣ್ಣೆ ಸ್ವಲ್ಪ ಪ್ರಮಾಣದಲ್ಲಿ ಮದ್ದಿಗೆ ಹೋಗ್ತದೆ, ಆಯುರ್ವೇದ ಇದಕ್ಕೆ. ಇವರಿಗೆ ಹೈಯೆಸ್ಟ್ ಬರುವುದು ಯಾಕೆ ಅಂತ ಕೇಳಿದರೆ, ಹರಳೆಣ್ಣೆಯನ್ನು ಬಣ್ಣರಹಿತವಾಗಿ ಮಾಡಲಿಕ್ಕೆ ಸುಲಭದಲ್ಲಿ ಹಾಕುವಂಥದ್ದು ಇದು ಕ್ಲೇ ಪಾರ್ಟಿಕಲ್. ಸುಲಭದ್ದು ಅಂತ ಕೇಳಿದರೆ ಎಂಥದ್ದು, ನಮ್ಮ ಜೇಡಿ ಮಣ್ಣು. ಅದು ಭಯಂಕರ ನಯ ಇರ್ತದೆ, 300 ಮೈಕ್ರೋನ್. ಎಷ್ಟು ಪ್ರಮಾಣದಲ್ಲಿ ಹಾಕ್ತಾರೆ ಗೊತ್ತಿಲ್ಲ. ಯಾಕೆ ಹಾಕ್ತಾರೆ ಕೇಳಿದರೆ, ಈ ಒಂದು ಪ್ಲ್ಯಾನ್ ಹೇಳಿದರೆ ಮತ್ತೆ ಯಾರು ಅದನ್ನು ಮಾತಾಡೋದಿಲ್ಲ. ಸಾಧ್ಯ ಆದರೆ ನೋಡಿ ಅದರಲ್ಲಿ ಕ್ಲೇ ಕಂಟೆಂಟ್ ಎಷ್ಟಿದೆ ಅಂತೇಳಿ. ನಮ್ಮ ಹತ್ರ ಯಾವುದೇ ಮಾನದಂಡ ಇರುವುದಿಲ್ಲ ಅದರಲ್ಲಿ. ಇಂಥ ಸಮಸ್ಯೆಗಳಿದ್ದಾಗ ಹರಳೆಂಡಿಯನ್ನು ನಾವು ಹಾಕೋದು ಹೇಗೆ ಅಂತೇಳಿ ನನಗೆ ಕಾಣ್ತಾ ಇದೆ. ಇನ್ನೊಂದು ಸಮಸ್ಯೆ ಇರೋದು, ಸಿಕ್ಕಿದ 2 ರೂಪಾಯಿಗೆ ಗೇರು ಇದಕ್ಕೆ ನಮ್ಮ ಗಟ್ಟಿ ಇದು ಹೋದರೆ ವಾಟೆ ಹುಳಿ ಉಂಟು ನಮ್ಮದು, ಅದರ ಬೀಜ ಸಿಗ್ತದೆ. ಅದನ್ನು ತೆಗೆದು ಅದಕ್ಕೆ ಹಾಕಿಬಿಡ್ತಾನೆ. ನನಗೆ 98-99ರಲ್ಲಿ ನಮ್ಮ ಆತ್ಮೀಯರು, ಈಗಲೂ ಅವರು ಅಡಿಕೆ ಪತ್ರಿಕೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಅವರು ಬಂದ ತಕ್ಷಣ ಕೇಳಿದೆ, ಎಂತಾಯಿತು ಮಾರೆ ಹರಳಿಂದ ನನಗೆ ಕಂಪ್ಲೇಂಟ್ ಬಂತು. ಯಾವುದು ಅಂತ ಹೇಳೋದಿಲ್ಲ ನಾನು. ಸರ್ 13-15 ನಂದು ಸಣ್ಣ ಮಿಲ್ಲುಗಳುಂಟು. ಈಗ ನಮ್ಮ ಸಣ್ಣ ಮಿಲ್ಲುಗಳು ಇಲ್ಲಿದ್ದಾಗೆ ಅಲ್ಲಿಂದ ತಗೊಂಡು ಬರುವುದು ನಾನು. ಒಂದರಲ್ಲಿ ನನಗೆ ಸಿಕ್ಕಾಪಟ್ಟೆ ವಾಸನೆ ಬರಲಿಕ್ಕೆ, ಅಂದರೆ ಘಾಟು ಬರಲಿಕ್ಕೆ ಶುರುವಾಯಿತು. ಎಂತಂತ ನೋಡುವಾಗ ಈ ಬೇಡದ ಹುಳಿ, ಅದು ನಮ್ಮ ಇದರದ್ದು ಅಲ್ಲ, ಹುಳಿದಲ್ಲ, ಈ ಮೆಣಸಿನ ಪುಡಿ, ಖಾರದ್ದು ಅಂತ ಹೇಳಿದ್ರೆ ನಮಗೆ ಹಾಕಲಿಕ್ಕೆ ಆಗಲಿಲ್ಲ, ಅಷ್ಟೊಂದು ಬಂತು. ನಾನು ತಕ್ಷಣ ಕೇಳಿದೆ, ಇದು ಯಾಕೆ ಮಾರೆ ಅಂತ. ಇಲ್ಲ ಸರ್, ಇದು ಹೀಗೆ ಮಾಡಿದ್ದಾರೆ ಅಂತೇಳಿ. ಅಂದರೆ ನಾನು ಯಾವತ್ತೂ ಅವನಿಗೆ ಪೂರ್ತಿ ಹಣ ಕೊಡುವ ಅಭ್ಯಾಸ ಇಲ್ಲ ನನಗೆ. ಹಾಗಾಗಿ ಅವನು ಹೇಳಿದ, ಬಂದು ಹೀಗೀಗಾಗಿದೆ ಅಂತೇಳಿ. ಮೊನ್ನೆ ಒಬ್ಬರು ಹಾಕಿದ್ರು, ಸರ್ ಕಂಡಪಟ್ಟೆ ತೋರಿಸ್ತಾ ಉಂಟು ಹರಳಿಂಡಿ, ಎಂಥದ್ದು ಅಂತೇಳಿ.
ಅವರಿಗೆ ಹೇಳಿದೆ, ಮಾರೆ ನೀನು ಬೇರೆ ಸಾಧ್ಯ ಆದರೆ ಬ್ರ್ಯಾಂಡ್ ಚೇಂಜ್ ಮಾಡು, ಇಲ್ಲಾಂದರೆ ಅದು ಎಂತ ಹಾಕ್ತಾರೆ ಅಂತ ನನಗೂ ಗೊತ್ತಿಲ್ಲ ಅದು. ಇನ್ನೊಂದು ಸಂಗತಿ ಇರುವಂಥದ್ದು ಈ ಡಿ-ಆಯಿಲ್ಡ್ ಕೇಕ್, ಅದಕ್ಕೆ ಹೆಕ್ಸೇನ್ ಅಂತೇಳಿ ಒಂದು ಕೆಮಿಕಲ್ ಹಾಕ್ತಾರೆ, ಅದು ಪೆಟ್ರೋಲಿಯಂ ಪ್ರಾಡಕ್ಟ್. ಅದು ಹಾಕಿದರೆ 5% ಇರುವ ಎಣ್ಣೆ, 3ರಿಂದ 5% ಎಣ್ಣೆ ಇರ್ತದೆ, ಅದೆಲ್ಲ ಹಿಂಡ್ಲಿಕ್ಕೆ ಆಗೋದಿಲ್ಲ. ಅದು ಹಾಕಿದರೆ 0.5 to 1%, ಅಂದರೆ 3% ಎಣ್ಣೆ ಜಾಸ್ತಿ ಇರ್ತದೆ ಅವರಿಗೆ. ಸೊ ಅದಕ್ಕೆ ಬೇಕಾಗಿ ಹೆಕ್ಸೇನ್ ಹಾಕ್ತಾರೆ. ಇಷ್ಟೆಲ್ಲ ಹಾಕುವಾಗ ಇದು ನಾವು ಸಾವಯವ ಅಂತೇಳಿ ತಂದದ್ದು ನಮಗೆ ಸಾವಯವ ಆಗೋದಿಲ್ಲ, ಅದು ಸಾಯುವ ಗೊಬ್ಬರ ಆಗಿಬಿಡ್ತದೆ. ಅದೊಂದು ಸಮಸ್ಯೆ ಆಗ್ತದೆ. ಹಾಗೆ ಇದನ್ನು ಹೇಳ್ತಾ ಹೋದರೆ ಜ್ವಲಂತ ಸಮಸ್ಯೆಗಳು ನಮಗೆ ನಾವು ಮಾರುಕಟ್ಟೆಯಲ್ಲಿ ಸಿಗುವ ಸುಲಭದಲ್ಲಿ ಸಿಗ್ತದೆ ಅಂತೇಳಿ ತಂದ ನಮ್ಮ ಇನ್ಪುಟ್ಸು, ಗೊಬ್ಬರ ಹೀಗೆ ಆಗ್ತಾ ಇದೆ.